ಈ ಒಂದು 3-4 ಗುಡ್ಡಗಳನ್ನ ದಾಟಿ ಆ ಒಂದು ತುದಿಗೆ ಹೋಗ್ಬೇಕಾಗಿದೆ. ಈ ಒಂದು ಬೆಟ್ಟಗಳು ಏನಿದೆ ಅಲ್ಲೆಲ್ಲ ಗುಹೆಗಳಿವೆ, ಅದೇ ನಿಸರ್ಗ ನಿರ್ಮಿತ ಗುಹೆಗಳಿವೆ. ಇದು ಕೂಡ ತುಂಬ ಹಳೆ ಚಿತ್ರ. ಶುರುವಿನಲ್ಲಿ ಸುಲಭ ಅನ್ನಿಸ್ತು, ಆದರೆ ಇವಾಗ ಹತ್ತಿ ಹೋಗ್ತಾ ಇದ್ರೆ ಕಷ್ಟ ಅನ್ನಿಸ್ತಾ ಇದೆ. ನೋಡಿ, ಈ ಬಂಡೆ ಮಾತ್ರ ಒಂದು ಸಪ್ರೇಟ್ ಇದೆ, ಬೇರೆ ಕಲರ್ ಇದೆ. ಅವ್ರ ಪಕ್ಕದಲ್ಲೇ ಇಮಿಡಿಯೇಟ್ಲಿ ಬೇರೆ ಬಣ್ಣ ಚೇಂಜ್ ಆಗಿದೆ. ಸ್ವಲ್ಪ ಹೀಗೆ ಹೋಗ್ತಾ ಇರಬೇಕಾಗುತ್ತೆ. ಅದೇ ನುಗ್ಗಿ ಇಲ್ಲಿ ನೋಡಿ, ಈ ಕಾಲ ಮೇಲೆ ಒಬ್ರು ಯಾರೋ ಕೆತ್ತಿದ್ದಾರೆ. ಅಲ್ಲಿಂದ ಒಬ್ಬರೇ ಕಾಣಿಸ್ತಾ ಇದ್ವಿ, ಕೆಲವೊಬ್ಬರೇ ಮಾತ್ರ ಕಾಣಿಸ್ತಿದ್ವಿ ಅಲ್ಲ. ಬೆಟ್ಟ ಹತ್ತಿ ತಲುಪಿ ಬಂದಮೇಲೆ ನಿಮಗೆ ಕಾಣಿಸೋದು ಇದು ಎಷ್ಟನೇ ಚಾರಣ ನಿಮ್ಮದು? ಒಂದು 60 ಮೇಲೆ ಆಗಿದೆ. ಪ್ರತಿ ಭಾನುವಾರ ಕೂಡ ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀವಿ. ಈ ಥರ ಆದಿಮಾನವರ ನೆಲೆಗಳನ್ನು ನಮ್ಮ ಊರ ಜನರಿಗೆ ಮತ್ತು ನಮ್ಮ ರಾಜ್ಯ ಜನರಿಗೆ ತೋರಿಸೋ ಕೆಲಸನ ಪ್ರತಿ ಸರ್ತಿ ನಾವು ಮಾಡ್ತಾ ಇರ್ತೀವಿ. ಭಾರತೀಯ ಪುರಾತತ್ವ ಇಲಾಖೆಯವರು ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಹಂಪಿ ಭಾಗದಲ್ಲಿ ನಮ್ಮ ಕಡೆಯಿಂದ ಒಂದು ಕ್ಲೀನಪ್ ಡ್ರೈವ್ ಮತ್ತು ಪ್ಲಾಂಟೇಶನ್ ಡ್ರೈವ್ನ ಸಹ ಮಾಡಿದ್ರು. ಈ ಬಂಡೆ ಮೇಲೂ ನಾವು ರೇಖಾಚಿತ್ರನ ಕಾಣ್ಬೋದು. ಹಾಗೆ ಈ ಒಂದು ಬಂಡೆ ಮೇಲೂ ಇದೆ, ಇಲ್ಲೂ ಕೂಡ ಇದೆ, ಅಲ್ಲಿ ಕೆಲವೊಂದು ಬಂಡೆಗಳ ಮೇಲೆ ಇದೆ. ಈ ಎಲ್ಲ ಬಂಡೆಗಳ ಮೇಲೂ ಇದೆ ಅಲ್ವಾ? ಆಲ್ಮೋಸ್ಟ್ ಎಲ್ಲ ಇದೆ. ಸೊ ನಮಗೆ ಇಲ್ಲೆಲ್ಲ ನೋಡ್ತಿದ್ರಲ್ವಾ, ಇದೆಲ್ಲ ನಮ್ಮಲ್ಲಿ ಕುಟ್ಟು ಚಿತ್ರಗಳೆಲ್ಲ ಕಾಣಿಸ್ತಿದೆಯಲ್ಲ. ಇದೇ ತರ ಕುಟ್ಟು ಚಿತ್ರ ನಮಗೆ ನಮ್ಮಲ್ಲಿರುವಂತಹ ಒಂದು ಬಳ್ಳಾರಿ ಜಿಲ್ಲೆ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಂಗನಕಲ್ಲು ಅಂತ ಅಂದ್ಬಿಟ್ಟು ಒಂದು ಪ್ರಾಂತ್ಯ ಇದೆ. ಸೊ ಸಂಗನಕಲ್ಲು ಪ್ರದೇಶದಲ್ಲಿ ಅಲ್ಲಿ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು ಅಲ್ಲಿ. ಓಕೆ. ಸೊ ಆ ಟೈಮಲ್ಲಿ ನೋಡ್ಬೋದು, ಅಲ್ಲೆಲ್ಲ ತುಂಬ ಇದೇ ಥರ ನಮಗೆ ಬಾರ್ಡರ್ಸ್ ಇದ್ದಾವೆ. ಈ ಥರ ಒಂದು ಕೆಲವೊಂದಿಷ್ಟು ಇದೇ ಪ್ಯಾಚ್ ಥರ ನಮಗೆ ಅಲ್ಲಿ ಸಂಗನಕಲ್ಲಲ್ಲಿ ಒಂದು ಬೆಟ್ಟ ಇದೆ. ಸೊ ಆ ಬೆಟ್ಟದಲ್ಲಿ ಕೂಡ ಇದೇ ಥರ ನಮಗೆ ಚಿತ್ರಗಳಿದ್ದಾವೆ. ಸೊ ಅದೇ ಥರದ ಚಿತ್ರಗಳು ಇವತ್ತಿಗೂ ಕೂಡ ಇಲ್ಲಿ ಕೂಡ ಕಾಣ್ಬೋದು. ಈ ಚಿತ್ರಗಳು ಅದೇ ಕಾಲದಂತ ಹೆಂಗ್ ಗೊತ್ತಾಗುತ್ತೆ? ಅದು ಕಾರ್ಬನ್ ಡೇಟಿಂಗ್ ಏನಾದ್ರು ಮಾಡಿರ್ತಾರಾ? ಇಲ್ಲ, ಅದು ಏನು ಶೈಲಿ ಇರುತ್ತೆ ಅಲ್ವಾ, ನಮಗೆ ನೋಡ್ಬೋದು ಯಾವ ತರ ಬಿಲ್ಡಿಂಗ್ ಕಟ್ಟಿರ್ತಾರೆ. ಸೊ ಬಿಲ್ಡಿಂಗ್ ಕಟ್ಟಿದ್ರ ಮೇಲ್ಗಡೆ ನಮಗೆ ಕೊಲೋನಿಯಲ್ ಸ್ಟ್ರಕ್ಚರ್ ಇದೆ, ಟ್ರೆಡಿಷನಲ್ ಸ್ಟ್ರಕ್ಚರ್ ಇದೆ, ಇದು ವರ್ನಾಕ್ಯುಲರ್ ಸ್ಟ್ರಕ್ಚರ್ ಇದೆ. ಸೊ ಆ ತರ ನಮಗೆ ಗೊತ್ತಾಗುತ್ತೆ, ಬಿಲ್ಡಿಂಗ್ ಸ್ಟೈಲ್ ಮೇಲೆ ಗೊತ್ತಾಗುತ್ತೆ. ನಮ್ಮಲ್ಲಿ ಕೂಡ ಗೊತ್ತಾಗಬಹುದು, ನಮ್ಮ ಬಣ್ಣ ಇರಲಿ, ನಮ್ಮಲ್ಲಿ ಇರುವಂತ ನಮ್ಮ ಬೆಳವಣಿಗೆ ಮೇಲೆ. ಸೊ ಈಗ ನಮಗೆ ಅಸ್ಸಾಂ ಆ ಕಡೆ ಎಲ್ಲ ನೋಡಿದ್ರೆ ಕೆಲವೊಂದಿಷ್ಟು ಜನ ಮೂಗೆಲ್ಲ ಸ್ವಲ್ಪ ಇದಿರುತ್ತೆ. ಸೊ ನಾವು ಇಲ್ಲಿ ಕೆಳಗಡೆ ಬಂದಾಗೆಲ್ಲ ನಮಗೆ ಸ್ವಲ್ಪ ಮೂಗು, ಯಾಕಂತಂದ್ರೆ ಆ ನೋಸಲ್ಸ್ ಅದೆಲ್ಲ ಅದೇ ತಕ್ಕಂಗೆ ವೆದರ್ಗೆ ತಕ್ಕಂಗೆ ನಮಗೆ ಬೆಳೆದಿರ್ತೀವಿ. ಇಲ್ಲಿರುವಂಥ ಕಲ್ಲುಗಳಿಗೂ ಮತ್ತು ಅಲ್ಲಿರೋ ಕಲ್ಲುಗಳಿಗೂ ತುಂಬಾ ವ್ಯತ್ಯಾಸ ಅನ್ನಿಸ್ತಾ ಇದೆ. ಈ ಒಂದು ಸಾಲು ಮಾತ್ರ ಸಂಪೂರ್ಣವಾಗಿ ಕಪ್ಪು ಕಲ್ಲುಗಳು, ಬಂಡೆಗಳಿಂದ ಕೂಡಿದೆ. ಅಲ್ಲದೆ ಬಂಡೆಗಳ ಮೇಲೆ ನನಗೆ ರೇಖಾಚಿತ್ರಗಳು ಕಾಣಿಸ್ತಾ ಇವೆ. ಸರ್ ಇದೆಲ್ಲ. ಸೊ ಇವಾಗ ಇದೆಲ್ಲ ಕಲ್ಲು ಬಂಡೆಗಳೆಲ್ಲ ತುಂಬಾ ಕಡಿದಾಗಿದೆ. ಲೈಕ್ ನೋಡ್ಬೋದು ಎಷ್ಟು ಚಿಕ್ಕ ಅಮೌಂಟ್ ಇದಾವೆ. ಸೊ ಇದನ್ನ ನಾವು ಟರ್ಮಿನಾಲಜಿ ಹೇಳ್ಬೇಕಂದ್ರೆ ಡೈಕ್ ಅಂತ ಕರಿತೀವಿ. ಸೊ ಡೈಕ್ ಅಂತಂದ್ರೆ ಮೀನಿಂಗ್ ಏನಂತಂದ್ರೆ, ನಮಗೆ ಈಗ ನೋಡ್ಬೋದು ಅಲ್ಲಿ ನಮ್ಮ ಭತ್ತದ ಗದ್ದೆಗಳೆಲ್ಲ ಇದಾವೆ. ಸೊ ನಾವು ಒಂದೊಂದು ಪಾರ್ಟ್ ನ ಸಪರೇಟ್ ಮಾಡ್ಬೇಕಾದ್ರೂ ಕೂಡ ಅದು ಬಂಡ್ಸ್ ಅಂತ ಕರೀತಾರೆ. ಬಂಡ್ಸ್ ಅಂದ್ರೆ ಸಣ್ಣ ಪ್ಲಾಟ್ ಡಿವೈಡ್ ಮಾಡ್ಬೇಕಾದ್ರೆ ಮಾಡುವಂತ ಚಿಕ್ಕ ಬಂಡ್ಸ್ ಇದಾವೆ, ಚಿಕ್ಕ ನಡಕ್ಕೆ ಭತ್ತದ ಗದ್ದೆಗಳೆಲ್ಲ. ಸೊ ನಮ್ಗೆ ಏನೊಂದು ಮೇನ್ ರೋಡ್ ಕಾಣಿಸ್ತಿದೆ ನೋಡಿ, ಆ ರೋಡ್ ಒಂಥರ ಇದೆಯಲ್ಲ, ಅದನ್ನ ಡೈಕ್ ಅಂತ ಕರೀತಾರೆ. ದೊಡ್ಡದು ಆ ರೋಡ್ ಕಾಣಿಸ್ತಿದೆಯಲ್ಲ, ಈಗ ಹೊಲ ಭತ್ತ ಗದ್ದೆಗಳೆಲ್ಲ ಇದಾವಲ್ಲ, ಫಸ್ಟ್ ಆ ಟೈಮಲ್ಲಿ ಅದು ನಮ್ಗೆ ಜಸ್ಟ್ ಹೋಗೋ ಒಂದು ಜನಜೀವನ ಕ್ರಮಿಸೋದಕ್ಕೆ ಒಂದು ಏನೋ ಗಾಡಿ ತೊಗೊಂಡು ಹೋಗುತ್ತೆ, ಜಟಕ ಬಂಡಿ ಆಗಲಿ, ಒಂದು ಎತ್ತಿನ ಬಂಡಿ ತೊಗೊಂಡು ಹೋಗೋದಕ್ಕೆ ಇರುವಂಥ ಒಂದು ಜಸ್ಟ್ ದಾರಿ ಇತ್ತು. ಸೊ ಅದನ್ನ ಇವತ್ತು ರೋಡ್ ಆಗಿದೆ. ಸೊ ದಟ್ ಬಿಕೇಮ್ ದ ರೋಡ್. ಸೊ ಇವತ್ತು ಅದೇ ತರ ಆ ಟೈಮಲ್ಲಿ ಏನಾಗ್ತಾ ಇತ್ತು, ಸೊ ಇವರೆಲ್ಲ ರಾಕ್ ಶೆಲ್ಟರ್ಸ್ ಇದೆ ಅಲ್ವಾ, ಅವರೆಲ್ಲ ವಾಸ ಮಾಡೋದಂತ ಒಂದು ಸ್ಥಳ ಆಗಿತ್ತು. ಸೊ ಏನ್ ಡೈಕ್ ಇದೆಯಲ್ಲ, ಇದನ್ನೇ ಅವರು ಇಟ್ಕೊಂಡ್ಬಿಟ್ಟು ಅವ್ರು ಇದೇ ದಾರಿಯಲ್ಲಿ ಹೋಗ್ತಾ ಇದ್ರು. ಸೊ ದಿಸ್ ವಾಸ್ ದ ಸಮ್ ಆಫ್ ದ ಕೈಂಡ್ ಆಫ್ ಅಪ್ರೋಚ್ ವೇ. ಸೊ ದೇ ಯೂಸ್ ಟು ಅವರೆಲ್ಲ ಒಂದು ಕೈಂಡ್ ಆಫ್ ಅದೇ ಡೈಕ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರೆಲ್ಲ ಇದನ್ನೇ ಟ್ರೇಸ್ ಮಾಡ್ಕೊಂತ ಹೋಗ್ತಾ ಇದ್ರು. ಆ ಮನುಷ್ಯ ಪ್ರಕೃತಿ ಜೊತೆಗೆ ಯಾವ ತರ ಹೊಂದ್ಕೊಂಡು ಜೀವಿಸ್ತಿದ್ದ ಆ ಟೈಮಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ. ಇನ್ನು ಸ್ವಲ್ಪ ಮುಂದೆ ಹೋಗೋದಿದೆ, ಅಲ್ಲಿ ಒಂದು ಏನು ತುದಿ ಕಾಣ್ತಾ ಇದೆ. ಈ ಒಂದು 3-4 ಗುಡ್ಡಗಳನ್ನ ದಾಟಿ ಆ ಒಂದು ತುದಿಗೆ ಹೋಗ್ಬೇಕಾಗಿದೆ. ಆಲ್ರೆಡಿ ನಮ್ಮ ತಂಡದವರು ಅಲ್ಲಿ ಹೋಗಿ ತಲುಪಿದ್ದಾರೆ ಅಂತ ಕಾಣಿಸುತ್ತೆ. ರಿಕ್ರಿಯೇಷನಲ್ ಕೈಂಡ್ ಆಫ್ ಆಕ್ಟಿವಿಟಿ, ಅವ್ರು ಬಂದು ಕೂತ್ಕೊಳ್ಳೋಕ್ಕಾಗಲಿ, ಬಿಸಿಲಿಗೆ ಆಗಲಿ, ಆ ಥರ. ಈಗ ನೋಡಿದ್ರೆ ನೀವು ಈ ಒಂದು ಬೆಟ್ಟಗಳು ಏನಿದೆ ಅಲ್ಲೆಲ್ಲ ಗುಹೆಗಳಿವೆ, ಅದೇ ನಿಸರ್ಗ ನಿರ್ಮಿತ ಗುಹೆಗಳಿವೆ. ಅಲ್ಲಿ ಮಾನವನ ವಸತಿಗಳಿದ್ದವು. ಹಾಗೆ ಈ ಒಂದು ಬೆಟ್ಟದ ಸಾಲು ಏನಿದೆ, ಇಲ್ಲಿ ಬಂದು ಅವನು ಕೂತ್ಕೊಂಡು ಒಂದು ಮನೋರಂಜನೆ ಪಡೆಯುವಂಥದ್ದು ಇರ್ಬೋದು, ಸಮಯ ಕಳೆಯೋದಕ್ಕೆ ಈ ಥರ ಚಿತ್ರಗಳನ್ನ ಬಿಡಿಸೋದು ಮಾಡ್ತಿದ್ದ ಅಂತ ಪ್ರಾಚೀನ ಇತಿಹಾಸ ಹೇಳುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ತುಂಬ ಹಳೆ ಚಿತ್ರ. ಮೇಲೆಗಡೆ ಕೂತ್ಕೊಂಡ್ಬಿಟ್ಟು ಕೆಳಗಡೆ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಚಿತ್ರ ಇದೆ. ಹೌದು. ಸೊ ಇದೆಲ್ಲ ನೋಡ್ಬೋದು, ಇಲ್ಲಿ ಕಟ್ಟಿಗೆ ಏನೋ ಇಟ್ಕೊಂಡ್ಬಿಟ್ಟು ಹಿಂಗೆ ನಡೀತಾ ಇದ್ದಾನೆ. ಸೊ ಇಲ್ಲಿ ಒಂದು ಪ್ರಾಣಿ ಇದೆ, ಅದ್ರ ಮೇಲ್ಗಡೆ ಒಬ್ಬ ಕೂತಿದ್ದಾನೆ. ಹೌದು. ಈ ಥರ ಇನ್ನೂ ಸುಮಾರು ಚಿತ್ರಗಳು ನೋಡ್ಬೋದು. ಮಿನಿಮಮ್ ಇನ್ನೂ ಡಾಕ್ಯುಮೆಂಟೇಷನ್ ಆಗಿಲ್ಲ ಇಲ್ಲಿ. ತುಂಬ ಶುರುವಿನಲ್ಲಿ ಸುಲಭ ಅನ್ನಿಸ್ತು, ಆದರೆ ಇವಾಗ ಹತ್ತಿ ಹೋಗ್ತಾ ಇದ್ರೆ ಕಷ್ಟ ಅನ್ನಿಸ್ತಾ ಇದೆ. ಇನ್ನು ಇಲ್ಲೊಂದು ಗುಡ್ಡ, ಅದೊಂದು ಗುಡ್ಡ, ಅದಾದಮೇಲೆ ನಮಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ಲ,
ಅಲ್ಲಿ ಜನ ಕಾಣ್ತಿದ್ದಾರೆ ನೋಡಿ, ಅಲ್ಲಿಗೆ ಹೋಗ್ಬೇಕಿದೆ ನಾವೀಗ. ನೋಡಿ ಈ ಬಂಡೆ ಮಾತ್ರ ಒಂದು ಸಪ್ರೇಟ್ ಇದೆ, ಬೇರೆ ಕಲರ್ ಇದೆ. ಅವ್ರ ಪಕ್ಕದಲ್ಲೇ ಇಮಿಡಿಯೇಟ್ಲಿ ಬೇರೆ ಬಣ್ಣ ಚೇಂಜ್ ಆಗಿದೆ. ಸ್ವಲ್ಪ ಹೀಗೆ ಹೋಗ್ತಾ ಇರಬೇಕಾಗುತ್ತೆ. ಅದೇ ನುಗ್ಗಿ ಹರನಾಯಕನವರು ಹರಸಾಹಸ ಪಟ್ಟು ಹೋಗ್ತಾ ಇದ್ದಾರೆ. ಯಾವುದೇ ಸಂದಿನಲ್ಲಿ ನೋವಿದ್ರೂ ಕೂಡ ಪ್ರತಿಯೊಂದು ಕೀಲುಗಳು, ಪ್ರತಿಯೊಂದು ಮಾಂಸಖಂಡಗಳು ಆಕ್ಟಿವೇಟ್ ಆಗಿಬಿಡುತ್ತೆ ಈ ಥರ ಬೆಟ್ಟಗಳನ್ನ ಹತ್ತಿ ಇಳಿತಾ ಇದ್ರೆ. ಇಲ್ಲಿರೋ ಪರಿಸರನೇ ಆ ಥರನೇ ಇದೆ. ಇಲ್ಲಿ ಬೇರೆ ಥರ ಕಲ್ಲುಗಳು ಸ್ವಲ್ಪ ಬಣ್ಣ ಇಲ್ಲಿ ಚೇಂಜ್ ಆಗ್ತಾ ಬರ್ತಾ ಇದೆ. ಕೆಂಪು ಬಣ್ಣ ತಿರುಗ್ತಾ ಇದೆ ಈ ಕಡೆ ಭಾಗದಲ್ಲಿ. ಸೊ ಇದು ಹತ್ರ ಇದೆ, ಅಂದರೆ ಹಾಂ, ನಡ್ಕೊಂತ ಹೋಗ್ಬಿಡ್ಬೋದು. ತುಂಬಾ ಚಿತ್ರಗಳು ಕಾಣಿಸ್ತಾ ಇದೆ. ಟೈಮ್ ಪಾಸ್ ಮಾಡೋದಕ್ಕೆ ಕೆತ್ತುತ್ತಾ ಕೂರ್ತಾಯಿದ್ರು ಅನ್ಸುತ್ತೆ ಇಲ್ಲಿ ಬಂದು. ಇಲ್ಲಿ ನೋಡಿ, ಈ ಕಲ್ ಮೇಲೆ ಒಬ್ಬರು ಯಾರೋ ಕೆತ್ತಿದ್ದಾರೆ. ಇಲ್ಲಿ ಇನ್ನೂ ಸ್ಪಷ್ಟವಾಗಿದೆ ನೋಡಿ, ಮುಖ ಇದೆ. ಈ ಥರ ಬೆಟ್ಟಗಳನ್ನ ಹತ್ತುವಾಗ ಒಂದು ನಾವು ಗಮನಿಸ್ಬೇಕಾಗಿರೋದು ಏನು ಅಂದರೆ, ನಾವು ಸುಸ್ತಾದಾಗ ಏನು ಮಾಡ್ತೀವಿ, ಬಾಯಲ್ಲಿ ಉಸಿರಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಅವಾಗ ಏನಾಗುತ್ತೆ, ಮತ್ತು ದೇಹದಲ್ಲಿರುವಂಥ ನೀರೆಲ್ಲ ಬಾಯಲ್ಲಿ ಹೋಗ್ಬಿಟ್ಟು ಬಾಯಿಂದ ಗಾಡಿ ತೊಗೊಂಡಾಗ ಹೋಗಿ ಇನ್ನೂ ಸುಸ್ತಾಗ್ತೀವಿ. ಸೊ ಎಷ್ಟೋ ಸರಿ ಬೆಟ್ಟಗಳನ್ನ ಹತ್ತುವಾಗ ಗೈಡ್ಗಳು ಹೇಳ್ತಿರ್ತಾರೆ, ಬಾಯಲ್ಲಿ ಉಸಿರಾಡಬೇಡಿ, ಮೂಗಲ್ಲಿ ಉಸಿರಾಡಿ ಅಂತ. ಹತ್ಬೋದಾ? ಹಾಗೆ ಹತ್ಬಿಡ ಹತ್ತಕ್ಕಾಗುತ್ತೆ ನೋಡಿ, ಸ್ವಲ್ಪ ಕಷ್ಟ ಇದೆ. ಬಾಬಾ, ಇಷ್ಟು ದೊಡ್ಡ ಬೆಟ್ಟ ಹತ್ತಿ ಅಲ್ಲಿಂದ ಒಬ್ಬರೇ ಕಾಣಿಸ್ತಾ ಇದ್ವಿ, ಕೆಲವೊಬ್ಬರೇ ಮಾತ್ರ ಕಾಣಿಸ್ತಿದ್ವಿ ಅಲ್ಲ. ಬೆಟ್ಟ ಹತ್ತಿ ತಲುಪಿ ಬಂದಮೇಲೆ ನಿಮಗೆ ಕಾಣಿಸೋದು ಇಷ್ಟೊಂದು ಜನ. ಎಲ್ಲರೂ ಗಂಗಾವತಿಯಿಂದಾನೇನಾ? ಹೌದು, ಗಂಗಾವತಿಯಿಂದ ಬಂದಿರೋದು. ಇದು ಎಷ್ಟನೇ ಚಾರಣ ನಿಮ್ದು? ಒಂದು 60 ಮೇಲೆ ಆಗಿದೆ. 60 ಮೇಲೆ ಆಗಿದೆ. 60 ಮೇಲೆ ಆಗಿದೆ. ಸುತ್ತಮುತ್ತ ಕಿಷ್ಕಿಂಧ ಬೆಟ್ಟದಲ್ಲಿ ಎಷ್ಟು ಗುಡ್ಡಗಳನ್ನ ಬೆಟ್ಟಗಳನ್ನ ಹತ್ತಿದ್ದೀರಾ? ಸುಮಾರು ಒಂದು 20-25 ಬೆಟ್ಟಗಳನ್ನ ಹತ್ತಿದೀವಿ ನಾವು. Okay. ಸೊ ಎಲ್ಲ ಯುನಿಕ್ ಆಗಿ ಇದಾವೆ ಎಲ್ಲ ಬೆಟ್ಟಗಳು. ಅದ್ಭುತವಾದ ಜಾಗ ಈ ಕಿಷ್ಕಿಂಧ ಭಾಗ ಅಂತ ಹೇಳಿದ್ರೆ. ಈ ಹಂಪಿ ಅಂತ ಎಲ್ಲರೂ ಬಂದ್ರೆ ಹಂಪಿ ಅಂತ ಅಷ್ಟೇ ನೋಡ್ತಾರೆ, ಬಟ್ ಹಂಪಿ ಬಿಟ್ಟು ಕೂಡ ಏನೇನಿದೆ ಅಂತಂದೇಳಿ ನಮ್ಮ ಒಂದು ತಂಡ ತೋರಿಸೋ ಒಂದು ಕೆಲಸ ಮಾಡುತ್ತೆ. 1.5 ವರ್ಷ, ಹತ್ರ 2 ವರ್ಷ ಆಗ್ತಾ ಬಂತು ಈ ಟೀಮ್ ಸ್ಟಾರ್ಟ್ ಆಗಿ. 62 ಟ್ರೆಕ್ಕಿಂಗ್ ಮಾಡಿದ್ದೀವಿ ಇವತ್ತಿನವರೆಗೂ. ಆಲ್ಮೋಸ್ಟ್ ನಮ್ಮ ಕಿಷ್ಕಿಂಧ ಭಾಗದಾಗಿರೋ ಎಲ್ಲ ವಿಶಿಷ್ಟವಾದ ಜಾಗಗಳನ್ನ, ಒಂದು ಸ್ಪೆಷಲ್ ಆಗಿರೋ ಜಾಗಗಳನ್ನ ಎಲ್ಲ ಕೂಡ ನಾವು ಅನ್ವೇಷಣೆ ಮಾಡ್ತಾ, ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ, ಅಲ್ಲಿರ್ತಕ್ಕಂಥ ಇತಿಹಾಸನ, ಈ ಥರ ಆದಿಮಾನವ್ರ ನೆಲೆಗಳನ್ನು ನಮ್ಮ ಊರ ಜನರಿಗೆ ಮತ್ತು ನಮ್ಮ ರಾಜ್ಯ ಜನರಿಗೆ ತೋರಿಸೋ ಕೆಲಸನ ಪ್ರತಿ ಸಾರ್ತಿ ನಾವು ಮಾಡ್ತಾ ಇರ್ತೀವಿ. ಇದು ಒಂದು ಯಂಗ್ಸ್ಟರ್ಸ್ ಅಲ್ಲದೆ ಮತ್ತು ನಮ್ಮಲ್ಲಿ ಲೇಡೀಸ್ ಕೂಡ ಇದ್ದಾರೆ, ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಸೊ ಟೋಟಲಾಗಿ ಒಂದು 120ರಿಂದ 130 ಜನ ಇರುವಂಥ ನಮ್ಮ ಟೀಮ್ ಇದು. ಒಂದು ಟ್ರೆಕ್ಕಿಂಗ್ ಅಂತ ಬಂದಾಗ ನಾವು ಒಂದು 50ರಿಂದ 60 ಜನ ಈಸಿಯಾಗಿ ನಾವು ಸೇರ್ಕೊಂಡ್ಬಿಡ್ತೀವಿ. ಪ್ರತಿ ಭಾನುವಾರ ಕೂಡ ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀವಿ. ಪ್ರತಿ ಭಾನುವಾರ ಕೂಡ ಒಂದು ಜಾಗ ಅಂತ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಯಾವ ಥರ ಹೋಗಬೇಕು, ಅದಕ್ಕೆ ಯಾರಾದರೂ ಒಬ್ಬರು ಲೀಡ್ ತೊಗೊತೀವಿ. ಅಲ್ಲಿಂದ ಇಡೀ ನಮ್ಮ ಟೀಮ್ ಫಾಲೋ ಮಾಡುತ್ತೆ. ಆ ಟೀಮ್ ಅವತ್ತು ಯಾರು ಲೀಡ್ ಮಾಡ್ತಿರ್ತಾರೆ ಅವರೆಲ್ಲರೂ ನಮ್ಮ ಟೀಮ್ ಫಾಲೋ ಮಾಡುತ್ತೆ ಅವ್ರನ್ನ. ಸೊ ಆ ಥರ ನಮ್ಮ ಟ್ರೆಕ್ಕಿಂಗ್ಗಳೆಲ್ಲ ಪ್ಲಾನ್ ಆಗ್ತಾ ಇರ್ತವೆ. ಟ್ರೆಕ್ಕಿಂಗ್ ಮಾಡೋದು ಅಷ್ಟೇ ಅಲ್ಲದೆ ಮತ್ತು ನಾವು ಒಂದಿಷ್ಟು ಸಾಮಾಜಿಕ ಕಳಕಳಿಯಿಂದ, ಅಂದರೆ ಸೋಷಿಯಲ್ ಕನ್ಸರ್ನಿಂದ ಒಂದಿಷ್ಟು ಕ್ಲೀನಪ್ ಡ್ರೈವ್ಸ್ನ ಮಾಡಬೇಕು ಅಂತ ಒಂದು ವರ್ಷದಿಂದನೇ ಡಿಸೈಡ್ ಮಾಡಿದಾಗ ಅಂಜನಾದ್ರಿ ಬೆಟ್ಟ ಫಸ್ಟ್ ನಮಗೆ ಕಾಣಿಸಿದ್ದು. ಯಾಕಂದರೆ ಈ ರಾಜ್ಯದಿಂದ ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಅಲ್ಲಿ ಭಕ್ತರು ಬರ್ತಾರೆ. ಅಲ್ಲಿರ್ತಕ್ಕಂಥ ಜಾಗ, ಸುತ್ತಮುತ್ತಿರೋ ಜಾಗನ ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಹಾಕಿ ಭಾಳ ಗಲೀಜಾಗಿತ್ತು ಆ ಜಾಗನ. ಸೊ ಮೊದಲನೇ ಬಾರಿಗೆ ನಾವು ಕ್ಲೀನಪ್ ಡ್ರೈವ್ ಅಂತ ಸ್ಟಾರ್ಟ್ ಮಾಡಿದಾಗ ನಮ್ಮ ತಂಡದಿಂದ, ಇದೇ ನಮ್ಮ ಕಿಷ್ಕಿಂಧ ದೈವ ಚಾರಣ ಬಳಗ ತಂಡದಿಂದ ಸ್ಟಾರ್ಟ್ ಮಾಡಿದಾಗ ಅಂಜನಾದ್ರಿನ ಸ್ವಚ್ಛ ಮಾಡೋ ಕೆಲಸ ಮಾಡಿದ್ವಿ. ಅದಾದಮೇಲೆ ಬಾಲಾಂಜನೇಯ ಟೆಂಪಲ್ ಇದೆ, ಅದನ್ನು ಕೂಡ ಸ್ವಚ್ಛ ಮಾಡಿದ್ವಿ. ಸಾಣಾಪುರ ಲೇಕ್ ನೋಡಿರ್ತಾರೆ ನೀವು, ನಮ್ಮ ಕಿಷ್ಕಿಂಧ ಭಾಗಕ್ಕೆ ಬಂದವರು, ಅಲ್ಲಿ ಕೂಡ ನಾವು ಸ್ವಚ್ಛತೆ ಕಾರ್ಯ ಮಾಡಿದ್ದೀವಿ. ನಮ್ಮ ಟೀಮು ಟ್ರೆಕ್ಕಿಂಗ್ ಜೊತೆಗೇ ಈ ಥರ ಒಂದು ಸೋಷಿಯಲ್ ಕನ್ಸರ್ನರ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾ, ಜೊತೆಗೆ ಪ್ಲಾಂಟೇಷನ್ ಡ್ರೈವ್ಸ್ ಕೂಡ ಮಾಡ್ತಾ ಇರ್ತೀವಿ. ಲಾಸ್ಟ್ ರೈನಿ ಸೀಸನಲ್ಲಿ ಕೂಡ ಒಂದು 300ರಿಂದ 400 ಗಿಡಗಳನ್ನ ನಾವು ಪ್ಲಾಂಟೇಷನ್ ಮಾಡಿದ್ದೀವಿ. ಸ್ಪೆಷಲಿ
ವಾನರ ವನ ಅಂತ ಮಾಡಿದ್ದೀವಿ. ಅಂದರೆ ಮಂಗಗಳಿಗೋಸ್ಕರ ನಾವು ಒಂದು ವನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಕಾರಣದಿಂದ ವಾನರಗೋಸ್ಕರ ಮಂಗಗಳಿಗೆ ಅಂತ ಹಣ್ಣಿನ ಗಿಡಗಳನ್ನ ಒಂದು 330 ಹಣ್ಣಿನ ಗಿಡಗಳನ್ನ ಲಾಸ್ಟ್ ನಾವು ರೇನಿ ಸೀಸನಲ್ಲಿ ನಮ್ಮ ಋಷಿಮುಖ ಪರ್ವತದಲ್ಲಿ ನಾವು ಪ್ಲಾಂಟೇಶನ್ ಮಾಡಿದ್ವಿ ಅರಣ್ಯ ಪ್ರದೇಶದಲ್ಲಿ. ಅದಕ್ಕೆ ಈಗ ನಾವು ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಂಡು ಆ ಗಿಡಗಳನ್ನ ಸಕ್ಸಸ್ಫುಲ್ಲಾಗಿ ಬೆಳೆಸೋ ಕೆಲಸ ಕೂಡ ನಾವು ಪ್ಲಾನಲ್ಲಿ ಇದ್ದೀವಿ. ಇದ್ರ ಜೊತೆಗೆ ಸುಮಾರು ಒಂದು 4,000 ರಿಂದ 5,000 ಸೀಡ್ ಬಾಲ್ಸ್ಗಳನ್ನ ಕೂಡ ನಮ್ಮ ಸುತ್ತಮುತ್ತಿರೋ ಅರಣ್ಯ ಪ್ರದೇಶದಲ್ಲಿ ಬೆಟ್ಟಗುಡ್ಡಗಳಲ್ಲಿ ಹಾಕಿದ್ದೀವಿ. ನಮ್ಮ ಜೊತೆಗೆ ಸೀನಿಯರ್ಸ್ ಕೂಡ ಇದ್ದಾರೆ, ನಮ್ಮನ್ನು ಗೈಡ್ ಮಾಡೋಂಥವ್ರು, ನಮ್ಮನ್ನು ಕರೆಕ್ಟಾಗಿ ನಮಗೆ ಮಾರ್ಗದರ್ಶನ ಮಾಡೋಂಥವ್ರು ನಮ್ಮ ಜೊತೆಗೆ ನಮ್ಮ ಸುದರ್ಶನ್ ವರ್ಮಾ ಸರ್ ಅಂತಿದ್ದಾರೆ, ನಮ್ಮ ಪವನ್ ಗುಂಡೂರ್ ಅಂತಿದ್ದಾರೆ, ಅಮರ್ ಡಾಕ್ಟರ್ ಅಂತಿದ್ದಾರೆ. ಸೊ ಒಂದಿಷ್ಟು ಜನ ನಮ್ಮ ಗೈಡೆನ್ಸ್ ಕೊಡ್ತಾ ಇರ್ತಾರೆ, ನಾವು ಎಲ್ಲಿ ಹೋದ್ರೂ ಏನು ಮಾಡಿದ್ರು ಯಾವ ಸರಿ ಯಾವ ತಪ್ಪು ಅಂತ. ಅವರೆಲ್ಲರ ಮಾರ್ಗದರ್ಶನದ ಮೇಲೆಗೆ ನಾವು 2 ವರ್ಷದಿಂದ ಇದೇ ಥರ ಟ್ರೆಕ್ಕಿಂಗ್ ಟೀಮ್ ಸಕ್ಸಸ್ಫುಲ್ಲಾಗಿ ನಾವು ಜೊತೆಗೆ ಹೋಗ್ತಾ ಇದ್ದೀವಿ ಎಲ್ಲನೂ. ನಾವು ಕಿಷ್ಕಿಂಧ ಯುವ ಚಾರಣ ಬಳಗದಿಂದ ಕೇವಲ ಅರ್ಜುನ್ ಅವ್ರು ಹೇಳ್ದಂಗೆ ನಾವು ಟ್ರೆಕ್ಕಿಂಗ್ ಅಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿ ಅಲ್ಲ, ನಮ್ಮದೊಂದು ಕಾರ್ಯನ ಗುರುತಿಸಿ ನಮ್ಮ ಜೊತೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕೊಪ್ಪಳ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಒಂದು ಹೆರಿಟೇಜ್ ವಾಕನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಇದೇ ಜುಲೈ 25ಗೆ ನಮ್ಮ ಹಿರೇಬೆಣಕಲಲ್ಲಿರುವಂತಹ ಮೂರೇರು ಬೆಟ್ಟ ಅನ್ನೋಂತಹ ಒಂದು ವೈಶಿಷ್ಟ್ಯವಾದ ಪ್ರದೇಶದಲ್ಲಿ ನಾವು ಹೆರಿಟೇಜ್ ವಾಕ್ ಮಾಡಿದಾಗ ಅದಕ್ಕೆ DC ಅವರು ಮತ್ತು CEO ಅವರು ತುಂಬ ಈ ಥರ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ನಮ್ಮ ಹೆರಿಟೇಜ್ ವಾಕ್ನ ಜಾಯ್ನ್ ಆಗಿದ್ರು. ಇಲ್ಲಿಂದ ಒಂದು ಬೆಳವಣಿಗೆ ನಮ್ಮದು ಶುರುವಾಗಿದ್ದು ಆಗಸ್ಟ್ 15ನೇ ತಾರೀಕಿಗೆ ನಾವು ASI ಅಂದರೆ ಭಾರತೀಯ ಪುರಾತತ್ವ ಇಲಾಖೆಯವರು ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಹಂಪಿ ಭಾಗದಲ್ಲಿ ನಮ್ಮ ಕಡೆಯಿಂದ ಒಂದು ಕ್ಲೀನಪ್ ಡ್ರೈವ್ ಮತ್ತು ಪ್ಲಾಂಟೇಶನ್ ಡ್ರೈವ್ನ ಸಹ ಮಾಡಿದ್ರು. ಸೊ ಕೇವಲ ಟ್ರೆಕ್ಕಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಉದ್ದೇಶ. ವಿತೌಟ್ ಅವರ್ ನಾಲೆಜ್ ವಿ ಗಾಟ್ ಈವನ್ ಇನ್ ಟು ಸೋಷಿಯಲ್ ಆಕ್ಟಿವಿಟೀಸ್ ಆಲ್ಸೋ. ಸಖತ್ ಖುಷಿ ಆಗ್ತಾ ಇದೆ. ಇಷ್ಟೊಂದು ಕಷ್ಟಪಟ್ಟು ಬೆಟ್ಟ ಅದು ಬಂದಮೇಲೆ ಇಷ್ಟು ಜನರನ್ನ ನೋಡಿದ್ಮೇಲೆ, ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಸಿಟಿಗಳಲ್ಲಿ ನೋಡಿದ್ರೆ ಮಕ್ಕಳನ್ನು ಯಾವುದಾದ್ರು ಪಿಕ್ನಿಕ್ ಸ್ಪಾಟು ಇಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಅಂತ ಇಲ್ಲ ಮಾಲ್ಗಳಿಗೆ ಕರ್ಕೊಂಡು ಹೋಗಿ ಅಲ್ಲೇನೋ ಒಂದು ಏನೋ ಮನೋರಂಜನೆ ತೊಗೊಂಡು ಬರ್ತಾರೆ. ಆದರೆ ಇಲ್ಲಿ ಎಷ್ಟೊಂದು ಜನ ಮಹಿಳೆಯರು ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡು ಬಂದು ಪೌರಾಣಿಕ ಹಿನ್ನೆಲೆ ಇರುವಂಥದ್ದು, ಪ್ರಾಚೀನ ಕಾಲದ ಆದಿಮಾನವನ ನೆಲೆಗಳಿರ್ಬೋದು, ಹಾಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಜಾಗನ ಅವ್ರು ನೋಡೋದಷ್ಟೇ ಅಲ್ಲದೆ ಮಕ್ಳಿಗೂ ಅದ್ರದ್ದು ಒಂದು ಇತಿಹಾಸ ಪರಂಪರೆನ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನೀವು ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಾ ಇರೋದು. ಇನ್ನೂ ಹೆಚ್ಚು ಜಾಗಗಳು ಎಕ್ಸ್ಪ್ಲೋರ್ ಆಗಲಿ, ಇಲ್ಲೆಲ್ಲ ಯಾವ್ದಾದ್ರು ಬೆಟ್ಟಗಳು ಕಾಣಿಸ್ತಿದೆ ಸುತ್ತಮುತ್ತ ಎಲ್ಲನೂ ಎಕ್ಸ್ಪ್ಲೋರ್ ಆಗಿ ಹಾಗೆ ವಿಡಿಯೋ ಮಾಡಿ ನಮಗೂ ತೋರಿಸ್ಕೊಡಿ. ಆದರೆ ಸಾಧ್ಯ ಆದರೆ ಮತ್ತೆ ನೆಕ್ಸ್ಟ್ ಟ್ರೆಕ್ಕಿಂಗ್ಗಳಲ್ಲಿ ನಾನು ಜಾಯ್ನ್ ಆಗ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಅಗೇನ್.